ವಕ್ಫ್ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಕಮಲಪಾಳಯ್ಯ ಈಗ ಸಿಡಿದೇಳ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕೋದಕ್ಕೆ ಅಂತ ಬಿಜೆಪಿ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಇವತ್ತು ರಾಜ್ಯ ಬಿಜೆಪಿಯಿಂದ ಅಧಿಕೃತ ಹೋರಾಟ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ. ರಾಜ್ಯ ಅಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ನೇತೃತ್ವದಲ್ಲಿ ಪ್ರವಾಸ ಹಮ್ಮಿಕೊಳ್ಳಲಾಗುತ್ತೆ. ಅದೇ ರೀತಿ ಇಡೀ ರಾಜ್ಯದಾದ್ಯಂತ ಹೋರಾಟ ಕೂಡ ಹಮ್ಮಿಕೊಳ್ಳಲಾಗುತ್ತೆ. 3 ತಂಡಗಳಲ್ಲಿ ಈ ಆಂದೋಲನವನ್ನು ವಿಂಗಡಣೆ ಮಾಡಲಾಗಿದೆ. ಅಂದರೆ ಒಂದೇ ಕಡೆಗಳಲ್ಲಿ ಹೋರಾಟ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿಲ್ಲ. ಇಡೀ ರಾಜ್ಯದಾದ್ಯಂತ 3 ತಂಡಗಳಲ್ಲಿ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಆಂದೋಲನ ಮಾಡಲಿದ್ದಾರೆ. BY ವಿಜಯೇಂದ್ರ, ವಿಪಕ್ಷ ನಾಯಕ R ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಅವರ ತಂಡ ಇಡೀ ರಾಜ್ಯದಾದ್ಯಂತ ಇವತ್ತು ಹೋರಾಟದಲ್ಲಿ ಭಾಗಿಯಾಗಲಿದೆ. 3 ತಂಡಗಳಾಗಿ ಈ ಹೋರಾಟವನ್ನು ವಿಂಗಡಣೆ ಮಾಡಲಾಗಿದೆ. ಇಡೀ ರಾಜ್ಯಾದ್ಯಂತ ತೀವ್ರವಾದಂತಹ ಪ್ರತಿಭಟನೆ ಮಾಡೋದಕ್ಕೆ ಅಂತ ಬಿಜೆಪಿ ತಯಾರಿ ಮಾಡಿಕೊಂಡಿದೆ. ಈ ಮೂಲಕ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಅಂತ ಬಿಜೆಪಿ ಮುಂದಾಗ್ತಾ ಇದೆ. ಬೀದರ್ನ ಗಾಂಧಿ ಜಂಗನಲ್ಲಿ ವಕ್ಫ್ ಹೋರಾಟಕ್ಕೆ ಚಾಲನೆ ನೀಡಲಾಗುತ್ತೆ. ಬೀದರ್ನಲ್ಲಿ ಮಧ್ಯಾಹ್ನ 12 ಗಂಟೆಗೆ ಬೃಹತ್ ಪಾದಯಾತ್ರೆ ಕೂಡ ಇವತ್ತು ಹಮ್ಮಿಕೊಳ್ಳಲಾಗ್ತಾ ಇದೆ. ವಕ್ಫ್ ಭೂ ಕಬಳಿಕೆ ಕುರಿತು ಮಾಹಿತಿ ಕೂಡ ಈ ತಂಡ ಕಲೆ ಹಾಕಲಿದೆ. ಅಂದರೆ 3 ತಂಡಗಳನ್ನು ಏನು ವಿಂಗಡಣೆ ಮಾಡಲಾಗಿದೆ. ಈ 3 ತಂಡಗಳು ಭೂ ಕಬಳಿಕೆ ಎಲ್ಲೆಲ್ಲಾಗಿದೆ, ಎಷ್ಟೆಷ್ಟಾಗಿದೆ, ಯಾರ್ಯಾರಿಗೆ ನೋಟಿಸ್ ನೀಡಲಾಗಿದೆ, ಅದೇ ರೀತಿ ಯಾರ್ಯಾರ ಪಹಣಿಯಲ್ಲಿ ತಿದ್ದುಪಡಿ ಆಗಿದೆ, ಅಂದರೆ ವಕ್ಫ್ ಆಸ್ತಿ ಅಂತ ಏನು ಬಂದಿದೆಯಲ್ವಾ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಪಹಣಿಯಲ್ಲಿ ತಿದ್ದುಪಡಿ ಮಾಡಲಾಗಿದೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ತಂಡಗಳು ಮಾಹಿತಿಗಳನ್ನು ಕಲೆ ಹಾಕಲಿದೆ. ಅದೇ ರೀತಿ ರೈತರು, ಜನರಿಂದ ಅಹವಾಲು ಸ್ವೀಕಾರ ಕೂಡ ಮಾಡಲಾಗುತ್ತೆ. ಜನರ ಸಮಸ್ಯೆಗಳನ್ನು ಕೂಡ ಆಲಿಸೋದಕ್ಕೆ ಅಂತ ಬಿಜೆಪಿ ಮುಂದಾಗ್ತಾ ಇದೆ. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಆ ಜಮೀನಿನ ಸಮಸ್ಯೆಗಳನ್ನು ಅನುಭವಿಸಿ ಜಮೀನು ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಇದ್ದಾರೆ ಅಂಥವರ ಅಹವಾಲನ್ನು ಕೂಡ ಸ್ವೀಕರಿಸೋದಕ್ಕೆ ಅಂತ ಬಿಜೆಪಿ ಮುಂದಾಗ್ತಾ ಇದೆ. ಈ ಮೂಲಕವಾಗಿ ಜನ ಜಾಗೃತಿ ಮೂಡಿಸೋದಕ್ಕೂ ಕೂಡ ಬಿಜೆಪಿ ಸಭೆ ಹಮ್ಮಿಕೊಳ್ಳುತ್ತಾ ಇದೆ. ಇನ್ನು ಈ ಸಭೆಗಳು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಬಿಜೆಪಿಯಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಡಕಿತ್ತು. 2 ತಂಡಗಳಾಗಿ ಹೋರಾಟಗಳು ಕೂಡ ನಡೀತಾ ಇದೆ. 2 ಬಣಗಳಾಗಿ ಹೋರಾಟ ನಡೀತಾ ಇದೆ. ಹೀಗಾಗಿ BY ವಿಜಯೇಂದ್ರ ಅವರ ಹೋರಾಟ ಎಷ್ಟರ ಮಟ್ಟಿಗೆ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ಅಂತ ಮುಂದಾಗತ್ತೆ, ಜನರಿಗೆ ಎಷ್ಟರ ಮಟ್ಟಿಗೆ ಈ ಒಂದು ಸಮಸ್ಯೆಯನ್ನು ಮುಗಿಸೋದಕ್ಕೆ ಅಂತ ಅವರು ಯಶಸ್ವಿ ಆಗ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡೋದಕ್ಕೆ ಅಂತ ಬಿಜೆಪಿ ಮುಂದಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ರಾಕೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಬಿಜೆಪಿಯಲ್ಲಿ 2 ತಂಡಗಳಾಗಿ ಹೋರಾಟಗಳಾಗ್ತಾ ಇದ್ರೂ ಕೂಡ ರಾಜ್ಯ ಸರ್ಕಾರಕ್ಕೆ ಇವತ್ತಿನ ಹೋರಾಟ ಬಹಳಷ್ಟು ಬಿಸಿ ಮುಟ್ಟಿಸುವಂತಹ ಸಾಧ್ಯತೆ ಇದೆ. ಇಡೀ ರಾಜ್ಯಾದ್ಯಂತ ಬಿಜೆಪಿ ಯಾವ ರೀತಿಯಾಗಿ ಹೋರಾಟ ಹಮ್ಮಿಕೊಳ್ತಾ ಇದೆ, ರೂಪುರೇಷೆಗಳು ಯಾವ ರೀತಿಯಾಗಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ವಕ್ಫ್ ಆಡಳಿತ ಮಂಡಳಿಯ ವಿರುದ್ಧ ರಾಜ್ಯ ಬಿಜೆಪಿ ತೆಗೆದುಕೊಂಡಿರುವಂತಹ ಹೋರಾಟದ ನಿಲುವು ಈಗ ಬಿಗಿಗೊಳ್ತಾ ಇದೆ. ರೈತರ, ಬಡವರ ಭೂಮಿಯನ್ನ ವಕ್ಫ್ ಆಸ್ತಿ ಹೆಸರಿನಲ್ಲಿ ಕಬಳಿಸಲು ಹೊರಟಿರುವಂತಹ ವಕ್ಫ್ ಬೋರ್ಡ್ ಮತ್ತು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಾಗಿ ಬಿಜೆಪಿ ಈ ಹಿಂದೆ ಘೋಷಿಸಿತ್ತು. ಇದಕ್ಕೂ ಮೊದಲು ಬಿಜೆಪಿಯಲ್ಲಿ ಹೋರಾಟದ ವಿಚಾರಕ್ಕೆ 2 ಬಣಗಳಾಗಿ ಆ ಬಣಗಳು ಹೋರಾಟವನ್ನ ಮುನ್ನಡೆಸುವಂತ ನಿರ್ಧಾರವನ್ನ ಮಾಡಿದ್ವು. ಒಂದು ಕಡೆ ಬಿಜೆಪಿಯ ಭಿನ್ನರ ಬಣ ಕೂಡ ಈ ಹೋರಾಟದ ಭಾಗವಾಗಿ ಮೊದಲ 5 ದಿನಗಳ ಪ್ರವಾಸವನ್ನ ಮುಕ್ತಾಯಗೊಳಿಸಿದ್ದು, ಮೊದಲ ಹಂತದಲ್ಲಿ ಅದು ಕೂಡ ಕೇಂದ್ರದ ಜಂಟಿ ಸದನ ಸಮಿತಿಗೆ ತನ್ನ ವರದಿಯನ್ನ ಸಲ್ಲಿಸಿದೆ. ಇದೀಗ ಅಧಿಕೃತವಾಗಿ ಬಿಜೆಪಿ ರಾಜ್ಯ ಪಕ್ಷ ತನ್ನ ಹೋರಾಟವನ್ನ ಇಂದಿನಿಂದ ಆರಂಭಿಸ್ತಾ ಇದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಹೋರಾಟ ಆರಂಭವಾಗಲಿದ್ದು, 3 ತಂಡಗಳನ್ನಾಗಿ ಮಾಡಿಕೊಂಡು ರಾಜ್ಯದಲ್ಲಿ ಎಲ್ಲೆಲ್ಲಿ ವಕ್ಫ್ ವಿವಾದದ ಪ್ರದೇಶಗಳಿವೆ ಆ ಎಲ್ಲಾ ಕಡೆಯಲ್ಲೂ ಕೂಡ ಸಂಚರಿಸಿ ವರದಿಯನ್ನು ಸಂಗ್ರಹಿಸಿ ಆ ಬಳಿಕ ಕೇಂದ್ರ ಸರ್ಕಾರಕ್ಕೆ ಇದನ್ನು ಸಲ್ಲಿಸುವ ಮುಖಾಂತರ ಮುಂದಿನ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ವಕ್ಫ್ ವಿರೋಧಿ ನಿಲುವನ್ನ, ಅಂದ್ರೆ ಅದನ್ನಿಟ್ಟುಕೊಂಡು ರೈತರ ಮೇಲೆ ನಡೆಸ್ತಿರುವಂತಹ ದೌರ್ಜನ್ಯದ ವಿಚಾರವನ್ನು ಖಂಡಿಸುವುದಕ್ಕೆ ಹೋರಾಟವನ್ನ ಮಾಡ್ತಾ ಇದೆ. ಇವತ್ತು ಬೀದರ್ನಿಂದ ಈ ಹೋರಾಟಕ್ಕೆ ಚಾಲನೆ ನೀಡುವುದಕ್ಕೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮುಂದಾಗಿದ್ದಾರೆ. ಮಧ್ಯಾಹ್ನ 11 ಗಂಟೆಗೆ ಪಾದಯಾತ್ರೆ ನಡೆಸುವ ಮುಖಾಂತರ ಬೀದರ್ ನಗರದಲ್ಲಿ ಈ ಹೋರಾಟಕ್ಕೆ ಚಾಲನೆ ದೊರೆಯಲಿದೆ. ಅದಾದ ಬಳಿಕ ಅವರು ಜನಸಾಮಾನ್ಯರೊಂದಿಗೆ ಸಭೆಯೊಂದನ್ನು ನಡೆಸಲಿದ್ದಾರೆ. ಸಭೆಯ ಬಳಿಕ ಸಂಜೆ ಕಲಬುರಗಿಗೆ ತೆರಳಿ ಅಲ್ಲಿ ಕೂಡ ಈ ಹೋರಾಟದ ಭಾಗವಾಗಿ ಅವರು ಭಾಗವಹಿಸಲಿದ್ದಾರೆ.
ಉಳಿದ 2 ತಂಡಗಳಲ್ಲಿ ಒಂದು ತಂಡವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು, ಹಾಗೆ ಮತ್ತೊಂದು ತಂಡವನ್ನ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಮುನ್ನಡೆಸಲಿದ್ದಾರೆ. ಈ ತಂಡಗಳು ಕೂಡ ರಾಜ್ಯದ ಇತರ ಜಿಲ್ಲೆಗಳಿಗೆ ತೆರಳಿ ಅಲ್ಲಿ ರೈತರ ಸಂಕಷ್ಟಗಳನ್ನ, ಸಮಸ್ಯೆ ಪೀಡಿತರಿಂದ ಅಹವಾಲುಗಳನ್ನ ಸ್ವೀಕರಿಸುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿದ್ದಾರೆ. ಆ ಬಳಿಕ ಜನಾಂದೋಲನದ ಭಾಗವಾಗಿ ಜನರಿಗೆ ಅಹವಾಲು ಸ್ವೀಕರಿಸಿದ ಬಳಿಕ ಕಾನೂನಾತ್ಮಕ ನೆರವನ್ನ ನೀಡುವ ಹೋರಾಟದ ಭಾಗವಾಗಿ ಅವರಿಗೆ ತಿಳುವಳಿಕೆ ನೀಡುವ ಪ್ರಕ್ರಿಯೆಯನ್ನ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಸಣ್ಣ ಸಣ್ಣ ಸಮಾರಂಭಗಳನ್ನು ಆಯೋಜಿಸುವ ಮುಖಾಂತರ ವಕ್ಫ್ ಬಗೆಗೆ ತಿಳುವಳಿಕೆಯನ್ನು ನೀಡುವುದು ಮತ್ತು ಅದರಿಂದ ಆಗ್ತಿರುವ ಸಮಸ್ಯೆಯ ಬಗ್ಗೆ ಅವರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟು ಕಾನೂನಾತ್ಮಕ ಹೋರಾಟಕ್ಕೆ ಅಗತ್ಯವಾಗಿರುವ ಬೆಂಬಲವನ್ನು ಸೂಚಿಸುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಒಟ್ಟಾರೆ ಈ ಎಲ್ಲಾ ಪ್ರಕ್ರಿಯೆಗಳು ಮುಗಿದ ಬಳಿಕ ಬೃಹತ್ ಸಮಾವೇಶವೊಂದನ್ನು ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನ ರೂಪಿಸುವುದಕ್ಕಿರುವ ಅಗತ್ಯ ಕ್ರಮವನ್ನು ಜರುಗಿಸುವುದಕ್ಕೂ ಕೂಡ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಹೋರಾಟದ ಮುಂದುವರಿದ ಭಾಗವಾಗಿ ಮೊದಲ ಹಂತವಾಗಿ ಬೆಳಗಾವಿ ಅಧಿವೇಶನಕ್ಕೂ ಮೊದಲು ಪ್ರವಾಸ ಕಾರ್ಯವನ್ನು ಪೂರ್ಣಗೊಳಿಸಿ ಸರ್ಕಾರಕ್ಕೆ ಅದರ ವರದಿಯನ್ನ ತಲುಪಿಸಿ ಅದರ ಮೇಲೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ರೂಪಿಸುವುದು ಈ ಪ್ರವಾಸದ ಮೊದಲ ಉದ್ದೇಶ ಅನ್ನೋದನ್ನು ಕೂಡ ರಾಜ್ಯಾಧ್ಯಕ್ಷರು ಹೇಳ್ಕೊಂಡಿದ್ದಾರೆ. ಈ ರೀತಿ ಹಂತ ಹಂತವಾಗಿ ಪ್ರವಾಸವನ್ನ ಬಲಪಡಿಸಿಕೊಳ್ಳುತ್ತಾ ವಕ್ಫ್ ವಿರುದ್ಧ ಹೋರಾಟವನ್ನ ರಾಜ್ಯಾದ್ಯಂತ ವಿಸ್ತರಿಸಿ ಒಟ್ಟಾರೆಯಾಗಿ ಮಾಹಿತಿಯನ್ನ ಕಲೆ ಹಾಕಿಕೊಂಡು ಸರ್ಕಾರವನ್ನ ಕಟ್ಟಿ ಹಾಕುವ ನಿರ್ಧಾರವನ್ನ ಬಿಜೆಪಿ ಮಾಡಿಕೊಂಡಿದೆ. ಸಂತೋಷ್, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.